Hey guys, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಶುಭೋದಯ. ಬೆಳಬೆಳಗ್ಗೆ ಬರ್ತಾ ಇರೋಂಥ ಅಪ್ಡೇಟ್, ಇನ್ಫ್ಯಾಕ್ಟ್ ನನ್ನ ರಾತ್ರಿನೇ ಬಂದಂಥ ಅಪ್ಡೇಟ್, ಹೊಸ ಟ್ರೇಡ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ಆಫ್ಟರ್ ಮೊಹಮ್ಮದ್ ಶಮಿ ಮತ್ತೆ 2 ಟ್ರೇಡ್ ಆಗಿದೆ ಆ್ಯಂಡ್ ಇನ್ನೂ ಒಂದು ಟ್ರೇಡ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಬಹುತೇಕವಾಗಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದ್ದಂಥ ನ್ಯೂಸ್ ಯಾವುದು ಅಂದರೆ ಸಂಜು ಸ್ಯಾಮ್ಸನ್, ರವೀಂದ್ರ ಜಡೇಜಾ, ಸ್ಯಾಮ್ ಕರನ್ ಮ್ಯಾಟ್ರು. ಇದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇತ್ತು. ಈ ಟ್ರೇಡ್ ಆಗಿದೆ ಆಗಿಲ್ವಾ ಅಂತ ಸಿಕ್ಕಾಪಟ್ಟೆ ಕ್ವೆಶನ್ಗಳು ಅದು ಇದು ಎಲ್ಲ ಬರ್ತಾ ಇತ್ತು. ಬಟ್ ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಕ್ರಿಕ್ಬಸ್ ರಿಪೋರ್ಟ್ಸ್ ಅಫಿಷಿಯಲಿ ಕನ್ಫರ್ಮ್ ಮಾಡಿದರೆ ಸಂಜು ಸ್ಯಾಮ್ಸನ್ ಹೋಗ್ತಾ ಇದ್ದಾರೆ CSKಗೆ, ಜೊತೆಗೆ ವಾಪಸ್ ಬರ್ತಾ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ ರವೀಂದ್ರ ಜಡೇಜಾ ಆ್ಯಂಡ್ ಸ್ಯಾಮ್ ಕರ್ನ್ ಅಂತ. ಇದು ಕನ್ಫರ್ಮ್ ಆಗಿದೆ ಗುರು. ಇಷ್ಟು ದಿನ ರೂಮರ್ಡು ಅದು ಇದು ಅಂತ ಎಲ್ಲ ಇತ್ತು, ಬಟ್ ಇವಾಗ ಕನ್ಫರ್ಮ್ ಆಗಿದೆ ಈ ಟ್ರೇಡು. ಜೊತೆಗೆ ಇನ್ನೂ 2 ಹೊಸ ಟ್ರೇಡ್ ಆಗಿರುವಂಥದ್ದು ಏನು ಅಂತಂದರೆ, ನಾನು ಕೆಲವು ದಿನಗಳ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ಟ್ರೇಡ್ ಆಗ್ತಾ ಇದೆ ಗುರು, ಅರ್ಜುನ್ ಟೆಂಡೂಲ್ಕರ್ನ ಟ್ರೇಡ್ ಆಗ್ತಾ ಇದೆ ಅಂತ. ಸೊ ಅದು ಕೂಡ ಇವಾಗ ನಿಜ ಆಗಿದೆ. ಅರ್ಜುನ್ ಟೆಂಡೂಲ್ಕರ್ ಇವಾಗ LSGಗೆ ಮೂವ್ ಮಾಡಿದ್ದಾರೆ. 30 ಲಕ್ಷ ಬೇಸ್ ಪ್ರೈಸ್ಗೆ ಮುಂಬೈ ಇಂಡಿಯನ್ಸಿಂದ ಬಿಟ್ಕೊಂಡು ಕೊಟ್ಟಿದ್ದಾರೆ. ಇದು ನಂಬುವಂಥ ಮಾತಾ ಅಂತ ಕೇಳಿದ್ರೆ ಹೌದು, ನಂಬುವಂಥ ಮಾತನ್ನ ನಮಗೆ ನಂಬೋಕ್ಕಾಗಿರಲಿಲ್ಲ ಈ ಟ್ರೇಡ್ ರಿಲೇಟೆಡ್ ಅಪ್ಡೇಟ್ ಬಂದಾಗ. ಅಂದರೆ ನಾನು ಒಂದು 3 ದಿನದ ಹಿಂದೆ ಮಾಡಿದ್ದೆ ವಿಡಿಯೋನ. ಸೊ ಇದು ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದೆ. ಅರ್ಜುನ್ ಟೆಂಡೂಲ್ಕರ್ ಮೂವ್ ಮಾಡಿದ್ರೆ LSGಗೆ 30 ಲಕ್ಷಕ್ಕೆ. ಅದೇ ಕಂಫರ್ಟ್ ಝೋನ್ ಅಂತ ಹೇಳಿದ್ನಲ್ಲ, ಕಂಫರ್ಟ್ ಝೋನಲ್ಲಿ ಇದ್ದು ಒಂಥರ ಜಡ್ಗಟ್ಬಿಟ್ಟಿದ್ರು. ಈ ಕಡೆಯಿಂದ ಕಂಫರ್ಟ್ ಝೋನಿಂದ ಇವಾಗ ಈಚೆ ಕಡೆ ಬಂದಿರೋದ್ರಿಂದ ಏನಾದ್ರು ಸ್ಪೆಷಲ್ ಆಗಿ ಟ್ರೈ ಮಾಡ್ಬೋದು ಅಂತ ಅರ್ಜುನ್ ಟೆಂಡೂಲ್ಕರ್ಗೆ, ಜೊತೆಗೆ ಸಚಿನ್ ಟೆಂಡೂಲ್ಕರ್ಗೂ ಕೂಡ ಅನಿಸಿರ್ಬೋದು. ಅದಕ್ಕೋಸ್ಕರ ಕಂಫರ್ಟ್ ಝೋನಿಂದ ಈಚೆ ಬಾರಪ್ಪ ನೀನು ಶಿಷ್ಯ, ಮುಂಬೈಯಲ್ಲಿ ಬೇಡ, ನೀನು ಮುಂಬೈಲಿ ಇದ್ದು ಕೊಳ್ತೋಗ್ಬಿಡ್ತೀವಿ, ಹಿಂಗೇನೆ ಸ್ವಲ್ಪ ಈಚೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗೋ ಅಂತ ಈಚೆ ಕಳಿಸಿರುವಂಥ ಸಾಧ್ಯತೆ ಹೆಚ್ಚಾಗಿದೆ. ಇನ್ನೂ ಒಂದು ಟ್ರೇಡ್ ಯಾವುದು ಅಂತಂದರೆ ಇಟ್ಸ್ ಮುಂಬೈ ಇಂಡಿಯನ್ಸ್ ಟ್ರೇಡ್. ಮುಂಬೈ ಇಂಡಿಯನ್ಸ್ ಏನು ಈ ಪಾರ್ಟಿ ಟ್ರೇಡ್ಗಳೆಲ್ಲ ಮಾಡ್ಕೊತವ್ರಲ್ಲ. ಮುಂಬೈ ಇಂಡಿಯನ್ಸ್ಗೆ ಟ್ರೇಡ್ ಆಗಿದ್ರೆ ಮಯಾಂಕ್ ಮಾರ್ಕಂಡೆ, ಎಲ್ಲಿಂದ? KKRಯಿಂದ. KKR ಟು ಮುಂಬೈ ಇಂಡಿಯನ್ಸು 3 ಕೋಟಿಗೆ ಆಗಿರುವಂಥ ಟ್ರೇಡ್ ಇದು. KKR ಬಿಡ್ತಾರೆ ಮಯಾಂಕ್ ಮಾರ್ಕಂಡೆನ ಅಂತ ಗೊತ್ತಿತ್ತು, ಒಂದು ರೇಂಜಿಗೆ ಗೊತ್ತಿತ್ತು, ಬಟ್ ಇದು ಟ್ರೇಡ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ. 3 ಕೋಟಿಗೆ ಟ್ರೇಡ್ ಆಗಿದ್ರೆ ಮತ್ತೆ ಮುಂಬೈ ಇಂಡಿಯನ್ಸ್ನ ತಲುಪ್ತಾ ಇದ್ದಾರೆ. ಎಕ್ಸ್ ಮುಂಬೈ ಇಂಡಿಯನ್ಸ್ ಪ್ಲೇಯರು ಮಯಾಂಕ್ ಮಾರ್ಕಂಡೆ ಈ ಸ್ಪಿನ್ನರ್ನ ಎಳ್ಕೊಂಡಿರೋದ್ರಿಂದ ಬಹುಶಃ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ನ ಅಲ್ಲ ಜೊತೆಗೆ ಇವ್ರನ್ನ ಹಾಕೊಂಡು ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳೋಣ ಅನ್ನೋ ಥರ ಇರ್ಬೋದು. ಅಲ್ಲ ಅದು ಯಾವಾಗ ಬಂದು ಆಡ್ತಾರೆ ಅವ್ರಿಗೆ, ಅಲ್ಲ ಯಾವಾಗ ಬಂದು ಕರುಣೆ ತೋರಿಸ್ತಾರೆ ಮುಂಬೈ ಇಂಡಿಯನ್ಸ್ಗೆ. ಲಾಸ್ಟ್ ಸೀಸನ್ ಅಂತೂ ಕೈ ಎತ್ತಿದ್ರು, ಈ ಸೀಸನ್ ಅದು ಏನು ಮಾಡಿದ್ರು ಗೊತ್ತಿಲ್ಲ. ಒಟ್ಟಲ್ಲಿ ಮಯಾಂಕ್ ಮಾರ್ಕಂಡೆ ಒಳ್ಳೆ ಸ್ಪಿನ್ನರೇ, ಬಟ್ ಅಂಥ ಮಟ್ಟಿಗೆ ರೀಸೆಂಟಾಗಿ ಏನು ಪ್ರೂವ್ ಮಾಡ್ಕೊಂಡಿಲ್ಲ. ಮುಂಬೈ ಇಂಡಿಯನ್ಸ್ ಇದ್ದಾಗ ಸಿಕ್ಕಾಪಟ್ಟೆ ಪ್ರೂವ್ ಮಾಡ್ಕೊಂಡಿದ್ರು, ಬಟ್ ಆದಮೇಲೆ ಈಚೆ ಕಡೆ ಬಂದಾದ್ಮೇಲೆ ಏನೂ ಪ್ರೂವ್ ಮಾಡ್ಕೊಂಡಿಲ್ಲ. ಮತ್ತೆ ಇವಾಗ ಮುಂಬೈ ಇಂಡಿಯನ್ಸ್ಗೆ ಹೋಗ್ತಾ ಇದ್ದಾರೆ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಟೋಟಲ್ ಆಗಿ ಓವರಾಲ್ ಆಗಿ ಇವಾಗ 3 ಟ್ರೇಡ್ಗಳು ಕನ್ಫರ್ಮ್ ಆಗಿದ್ದಾವೆ, ಇನ್ಕ್ಲೂಡಿಂಗ್ ಸಂಜು ಸ್ಯಾಮ್ಸನ್ ಜೊತೆಗೆ ರವೀಂದ್ರ ಜಡೇಜಾ ಅವರ ಟ್ರೇಡು. ಸೊ ಇನ್ನೂ ಟ್ರೇಡ್ಗಳು ಬರೋದಿದೆ, ಇನ್ನೂ ರಿಟೆನ್ಷನ್ ಪ್ರೊಸೆಸ್ ಆದ ನಂತರನೂ ಕೂಡ ಟ್ರೇಡ್ಗಳು ಆಗ್ತವೆ, ಬಟ್ ಇವಾಗಲೇ ಕನ್ಫರ್ಮ್ ಆಗಿದ್ದಾವೆ. ಇನ್ನೇನೆಲ್ಲ ನಾನು ಅಂದ್ಕೊಂಡಿದ್ದೆ ರಿಟೆನ್ಷನ್ ಪ್ರೊಸೆಸ್ ಆದಮೇಲೆ ಸಂಜು ಸ್ಯಾಮ್ಸನ್ ಅವ್ರದ್ದೆಲ್ಲ ಕನ್ಫರ್ಮ್ ಆಗುತ್ತೆ ಅಂತ, ಬಟ್ ರಿಟೆನ್ಷನ್ಗಿಂತ ಮುಂಚೆನೇ ಇವಾಗ ಕನ್ಫರ್ಮ್ ಆಗಿರೋದ್ರಿಂದ ರಿಟೆನ್ಷನ್ ಆದಮೇಲೆ ಟ್ರೇಡ್ ಆಗುವಂಥದ್ದೆಲ್ಲ ಏನಿದೆ ಅದು ಸ್ವಲ್ಪ ಕಮ್ಮಿ ಅನ್ನೋ ಥರನೇ ಕಾಣಿಸ್ತೆ. ಎಲ್ಲ ರಿಟೆನ್ಷನ್ಗಿಂತ ಮುಂಚೆನೇ ಟ್ರೇಡ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಅಲ್ಲಿ. ಇದು ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಿದೆ, 18 ಕೋಟಿ ಟ್ರೇಡನ್ನು ಕೂಡ. ಸೊ ಅದರಿಂದ ನೋಡಬೇಕಾಗುತ್ತೆ ರಿಟೆನ್ಷನ್ನು ಯಾವ ಥರ ಇರುತ್ತೆ ಅಂತ. ಏನು ಅಪ್ಡೇಟ್ ಬರ್ತಾ ಇರೋದು ರಿಟೆನ್ಷನ್ ರಿಲೇಟೆಡು, ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಬರ್ತಾ ಇದೆ ಗುರು. ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ರಿಟೆನ್ಷನ್ ರಿಲೇಟೆಡು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಗಾಯ್ಸ್ ಇಷ್ಟು ಆಗಿತ್ತು ಟ್ರೇಡ್ ರಿಲೇಟೆಡು, ಅಫಿಷಿಯಲಿ ಕನ್ಫರ್ಮ್ ಆಗಿರೋ ಟ್ರೇಡು 3 ಇವಾಗ. ಅಂದರೆ ಹಳೆ ಟ್ರೇಡ್ಗಳೆಲ್ಲ ಬಿಟ್ಬಿಡಿ, ಇನ್ನು ಒಂದು 6 ಟ್ರೇಡ್ ಕನ್ಫರ್ಮ್ ಆಗಿದೆ ಗುರು. ಈ ಕಡೆಯಿಂದ ಸ್ಯಾಮ್ಸನ್ ಅವ್ರ ಟ್ರೇಡ್ ಒಂದಾಯಿತು ಅಂತಂದರೆ, ಶಮಿ ಅವ್ರ ಟ್ರೇಡು, ಜೊತೆಗೆ ಶರ್ಫೆನ್ ರುತರ್ಫೋರ್ಡು, ಶಾಲು ಟ್ರಾಕು ಟ್ರೇಡು, ಆಮೇಲೆ ಅರ್ಜುನ್ ಟೆಂಡೂಲ್ಕರ್ ಟ್ರೇಡು, ಜೊತೆಗೆ ಇದೊಂದು ಟ್ರೇಡು. 6 ಟ್ರೇಡ್ಗಳು ಇವಾಗ ಅಫಿಷಿಯಲಿ ಕನ್ಫರ್ಮ್ ಆಗಿದ್ದಾವೆ. ಇದರಲ್ಲಿ 3 ಟ್ರೇಡ್ ಮಾಡ್ಕೊಂಡಿರೋದು ಮುಂಬೈ ಇಂಡಿಯನ್ಸರೇ ಆ್ಯಂಡ್ ಒಂದು ಬಿಟ್ಟಿರೋದು ಕೂಡ ಮುಂಬೈ ಇಂಡಿಯನ್ಸರೇ. ಸೊ ಮುಂಬೈ ಇಂಡಿಯನ್ಸು ಟ್ರೇಡಲ್ಲಿ ಸಿಕ್ಕಾಪಟ್ಟೆ ಇನ್ವಾಲ್ವ್ ಆಗಿದೆ ಈ ಸೀಸನಲ್ಲಿ. ಕಾದ್ ನೋಡೋಣ ರಿಟೆನ್ಷನ್ ಪ್ರೊಸೆಸ್ಸು ಯಾವ ಥರ ಇರುತ್ತೆ ಮುಂಬೈ ಇಂಡಿಯನ್ಸ್ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.